ಕಳೆದ 1.5 ತಿಂಗಳು ಈ ಕಾರ್ಯಕ್ರಮಕ್ಕೆ ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಷಣ್ಮುಖ ಶಿವಳ್ಳಿ ಅವರೇ, ಹಿರಿಯ ನಾಯಕರು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಎಂ ಹಿಂದಗಿರಿ ಅವರೇ, ಶಾಸಕರಾದ ಜಕ್ಕಪ್ಪನವರವರೇ, ಅದೇ ರೀತಿ ಪ್ರೊಫೆಸರ್ ಐ.ಜಿ. ಸನಗಿ ಅವರೇ, ಕಾಕಿ ಸನಗಿ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಅವರೇ, ಅಲ್ತಾಫ್ ಹಳ್ಳೂರ್ ಅವರೇ, ಅರವಿಂದ್ ಕರ್ಕಿ ಅವರೇ, ಚಂದ್ರಶೇಖರ್ ಜುಟಲ್ ಅವರೇ, ಡಿ.ಸಿ. ಪಾಟೀಲ್ ಅವರೇ, ಅದೇ ರೀತಿ ತುಮಕೂರು ತಾಲೂಕು ಮುಸ್ಲಿಂ ಶಾಂತಿ ಕಮಿಟಿಯ ಅಧ್ಯಕ್ಷರಾದ ಜಾಫರ್ ಸಾಬ್ ಕಲ್ಕೊಂಡವರೇ, ಎಲ್ಲ ಪದಾಧಿಕಾರಿಗಳೇ, ಕಲ್ಕೊಂಡ ಸಲೀಮ್ರವರೇ, ಇನ್ನೊಬ್ಬ ತಂದೆ ಸಲೀಮ್ರವರೇ, ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷಗಳೇ, ಎಲ್ಲ ಹಿರಿಯ ಮುಖಂಡ ಕ್ಷಮಿಸಬೇಕು, ವೇದಿಕೆಯಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಬಂದಂತಹ ಎಲ್ಲ ಹಿರಿಯರೇ, ಮಹಿಳೆಯರೇ ಹಾಗೂ ನಾವು ಬರುವವರೇ, ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ವಿಶೇಷವಾಗಿ ಷಣ್ಮುಖ ಶಿವಳ್ಳಿ ಹಾಗೂ ಈ ತುಮಕೂರು ತಾಲೂಕು ಮುಸ್ಲಿಂ ಶಾಂತಿ ಮಂಡಲ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಇನ್ನೊಂದು ಕಾರ್ಯಕ್ರಮ ಇತ್ತು ಗದಗ್ನಲ್ಲಿ, ಸರ್ಕಾರಿ ಕಾರ್ಯಕ್ರಮ. ಆದರೂ ಕೂಡ ಶಿವಳ್ಳಿ ಫೋನ್ ಮಾಡಿದ್ವಿ, ಯಾವ ಕಾರಣಕ್ಕೂ ನೀವು ತಪ್ಪಿಸಬಾರ್ದು ಅಂತ. ಅದೇ ರೀತಿ ಸ್ನೇಹಿತರಾದ ಜಾಫರ್ ಅವರು, ಸಲೀಂ ಕಲ್ಕೊಂಡ ಅವರು, ಕಡ್ಲಿ ಅವರು ಹಾಗೂ ಜುಟ್ಟಲ್ ಅವರು ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೆ ತಪ್ಪಿಸಬಾರ್ದು ಅಂತ ಹೇಳಿ ಇವತ್ತು ನಾನು ಬಂದಂತಹ ಅವಕಾಶ ಸಿಕ್ಕಿದೆ. ಇದೊಂದು ನಿಜವಾಗ್ಲೂ ಅಪರೂಪದ ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮ. 101 ಜೋಡಿಗಳ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ನವ ಜೋಡಿಗಳಿಗೆ ಶುಭಾಶಯವನ್ನು ಕೋರ್ತಾ ಜೀವನದಲ್ಲಿ ನೀವು ಒಳ್ಳೆಯದಾಗಲಿ, ಒಬ್ಬರ ಮೇಲೆ ಇನ್ನೊಬ್ಬರು ವಿಶ್ವಾಸ ಇಟ್ಕೊಂಡು ಜೀವನವನ್ನು ನಡೆಸಿ, ಅದೇ ರೀತಿ ಮುಂದಿನ ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ ಭವಿಷ್ಯದ ರೀತಿಯಲ್ಲಿ ಯೋಚನೆ ಮಾಡಿ ನಮ್ಮ ಜೀವನವನ್ನು ತಾವು ಸಾಗಬೇಕು. ಅದರ ಮೂಲಕ ಯಾಕಂತ ಹೇಳಿದ್ರೆ ಸಣ್ಣ ಸಂಸಾರ ಒಳ್ಳೆ ಸಂಸಾರ ಅಂತ ಮಾತು ಹೇಳ್ತಾರೆ. ಅದರಿಂದ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಸಮಾಜದ ಒಳ್ಳೆ ಪ್ರಜೆಗಳಾಗಿ ಮಾಡುವಂಥ ಕೆಲಸ ನಿಮ್ಮ ಮೇಲೆ, ನಿಮ್ಮ ಭವಿಷ್ಯದಲ್ಲಿದೆ. ಎರಡನೇದಾಗಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಂತಹ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಒಂದು ದೊಡ್ಡ ಸಂದೇಶ ಅವನಿಗೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ದುಂದು ವೆಚ್ಚ ಮಾಡ್ತಾರೆ. ಆದರೆ ಇವತ್ತು ಈ ಸಾಮೂಹಿಕ ಮದುವೆಗಳ ಮೂಲಕ ನಾವು ದುಂದು ವೆಚ್ಚ ಕಡಿವಾಣ ಹಾಕ್ತೇವೆ. ನಮ್ಗೆ ಅದ್ದೂರಿ ಮದುವೆಗಳು ಬೇಡ, ಸಾಮೂಹಿಕ ಮದುವೆಗಳನ್ನ ನಾವು ಮೂಲಕ ನಾವು ಮಾಡಿಕೊಡ್ತೇವೆ ಅಂತ ಈ ಮಾಡಿದೀರಾ, ನಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದೇ ಷಣ್ಮುಖ ಶಿವಳ್ಳಿ ಕೂಡ ಹೇಳಿದ್ರು, ನಾನು ಕೂಡ ಸಾಮೂಹಿಕ ಮದುವೆ ಅಂತ ಹೇಳೋ ಮಾತನ್ನ ಅವರು ಕೂಡ ಹೇಳ್ತಾರೆ. ನಿಜವಾಗ್ಲೂ ದೊಡ್ಡ ಅರ್ಥಪೂರ್ಣ ಮಾತನ್ನು ಹೇಳ್ತಾ ನಾನು ಹೆಚ್ಚಾಗಿ ಮಾತಾಡಿ ಸಾಕಷ್ಟು ಸಮಯ ಆಗಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಬಂದ ನಂತರ ಯಾವ 5 ಗ್ಯಾರಂಟಿಗಳಿಗೆ ನಾವು ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ದೀವಿ. ನುಡಿದ ಜನರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ 5 ಗ್ಯಾರಂಟಿಗಳು. ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ಅದಕ್ಕೆ ಹೇಳಿದ್ದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಇರ್ಬೋದು, ಯುವನಿಧಿ ಇರ್ಬೋದು. ಇವತ್ತು ಸಾಕಷ್ಟು ಮಹಿಳೆಯರು ಅವರಿಗೆ ಬಂದಿಲ್ಲ. ಶಕ್ತಿ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ. ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಆಗಿಲ್ಲ. ಇವತ್ತಿನ ಮಾಹಿತಿ ಪ್ರಕಾರ ಸುಮಾರು 600 ಕೋಟಿ ಮಹಿಳೆಯರು ಉಚಿತವಾಗಿ ಫ್ರೀ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಇದೇ ಮಹಿಳಾ ಸಬಲೀಕರಣ. ಅದೇ ರೀತಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ,
ಯುವ ನಿಧಿ ಹಾಗೂ ಅನ್ನಭಾಗ್ಯ ಇಂತಹ ಕ್ರಾಂತಿಕಾರಿಕ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಡೀತಾ ಇದೆ. ಈ ಕಾರ್ಯಕ್ರಮಗಳು ವಿಶೇಷವಾಗಿ ಅಲ್ಪಸಂಖ್ಯಾತರ ಸರಳ ವಿವಾಹ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮ ಕೂಡ ಆಗಿದೆ. ಶಾದಿ ಭಾಗ್ಯ ಅದು ಮುಂದೆ ಸಮಾಜದ ಎಲ್ಲ ವರ್ಗದ ಹಿತವನ್ನು ಮಾಡುವುದೇ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ತಾವೇನು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ದೀರಾ, ನಾವು ಗೆದ್ದಿದ್ದೀವಿ ಅಂತ ಈಗಲ್ಲ, ಪ್ರಾಮಾಣಿಕವಾಗಿ ನಮ್ರತೆಯಿಂದ ನಿಮ್ಮ ಸೇವೆ ನಾವು ಮಾಡ್ತಾ ಇದ್ದೀವಿ. ಅದರ ಮೂಲಕ ಮುಂದಿನ 2 ವರ್ಷ ತಾವು ಕೊಟ್ಟಂತ ಆಶೀರ್ವಾದದಲ್ಲಿ ನಾವು ಎಲ್ಲ ಸಮಾಜದವರಿಗೆ ಕಾರ್ಯಕ್ರಮ ಕೊಡೋ ಮೂಲಕ ಸರ್ವ ಸಮಾಜದ ಅಭಿವೃದ್ಧಿಗೆ ನಮ್ಮ ಕೆಲಸ ಮಾಡ್ತೀವಿ. ಸ್ನೇಹಿತರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಟೀಕೆ ಮಾಡ್ತಾರೆ ಈ ಕಾರ್ಯಕ್ರಮ. ಅವ್ರಿಗೇನಾದ್ರೂ ಧೈರ್ಯ ಇದ್ರೆ ಅವ್ರ ಭಾಷಣ ಹೇಳಿರ್ತಾರೆ, ಈ ಜಾತಿಗಳೆಲ್ಲ ನಿಲ್ಲಿಸಿ ಅಂತ. ಅದು ಹೇಳಕ್ಕೆ ಧೈರ್ಯ ಇಲ್ಲ. ಮೋಸ್ಟಲ್ಲಿ ಕಂಡು ಹುಡುಕುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಮಾಡ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ, ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಸಹಕಾರ ಕೊಡಬೇಕು. ಆ ಸಹಕಾರ ಕೊಡದೆ ಬರೀ ಟೀಕೆ ಮಾಡ್ತಾರೆ. ಅದರಿಂದ ಜನ ಇವತ್ತು ವಿರೋಧ ಪಕ್ಷದ ಕೂಡಿಸ್ತಾರೆ. ಆ ಹಿನ್ನೆಲೆ ನಮ್ಮ ಸರ್ಕಾರದ 2 ವರ್ಷದ ಸಾಧನೆ ಜನರಿಗೆ ಮುಗಿಸ್ತೀವಿ. ಅದೇ ರೀತಿ ಎಲ್ಲ ಸಮಾಜದವ್ರಿಗೆ ನಾವು ಕಾರ್ಯಕ್ರಮ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ, ಇಂಥ ಕಾರ್ಯಕ್ರಮ ಹೆಚ್ಚು ಆಗಬೇಕು. ಶಿವಳ್ಳಿಯವರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ, ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಜಾಫರ್ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ನವದಂಪತಿಗೆ ಶುಭವನ್ನು ಕೋರಿ ನಮ್ಗೆ ಒಳ್ಳೆದಾಗಿ ಅಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.